ಬುದ್ಧ ರಾಜಗೃಹದ ಒಂದು ವನದಲ್ಲಿ ಉಳಿದುಕೊಂಡಿದ್ದರು. ಆ ಸಮಯದಲ್ಲಿ ಬುದ್ಧರ ಪುತ್ರ ರಾಹುಲನು ಅವರೊಂದಿಗೆ ಇದ್ದನು. ಬುದ್ಧ ಸಂಜೆಯ ಸಮಯದಲ್ಲಿ ತಮ್ಮ ಧ್ಯಾನವನ್ನು ಮುಗಿಸಿ ಮಗನ ಬಳಿಗೆ ಬಂದರು. ರಾಹುಲ ತನ್ನ ತಂದೆ ತನ್ನತ್ತ ಬರುವುದನ್ನು ಗಮನಿಸಿ ಅವರಿಗಾಗಿ ಒಂದು ಆಸನವನ್ನು ಸಿದ್ಧಪಡಿಸಿ ಅವರು ಕುಳಿತುಕೊಳ್ಳಲು ಹೇಳಿದನು. ತನಗಾಗಿ ಸಿದ್ಧಪಡಿಸಿದ ಆಸನದಲ್ಲಿ ಕುಳಿತುಕೊಂಡ ನಂತರ ಬುದ್ಧರು ತನ್ನ ಮಗನನ್ನು ಉದ್ದೇಶಿಸಿ ಹೀಗೆ ಹೇಳಿದರು. ವಿನಾಕಾರಣ ಸದಾ ಸುಳ್ಳನ್ನೇ ಹೇಳುತ್ತಿರುವ ವ್ಯಕ್ತಿಗೆ ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಲು ಆತನ ಮನಸ್ಸು ಹಿಂಜರಿಯುವುದಿಲ್ಲ. ಆದ್ದರಿಂದ ನೀನು ಕೇವಲ ತಮಾಷೆಗಾಗಿಯೂ ಸುಳ್ಳು ಹೇಳುವ ಅಭ್ಯಾಸ ಮಾಡಿಕೊಳ್ಳಬೇಡ. ಜೀವನದಲ್ಲಿ ಸ್ವಲ್ಪವಾದರೂ ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು. ನಿನ್ನ ಪ್ರತಿಯೊಂದು ನಡವಳಿಕೆ ಮತ್ತು ಮಾತನ್ನು ಆಲೋಚಿಸಿ ಮುಂದುವರಿಸಬೇಕು. ನೀನು ಯಾವುದೇ ಕೆಲಸವನ್ನು ಮಾಡುವಾಗಲೂ ಅದರಿಂದ ನಿನಗೆ ಅಥವಾ ಬೇರೆಯವರಿಗೆ ಅನುಕೂಲವಾಗುತ್ತದೆಯೇ ಅಥವಾ ಕೆಡುಕಾಗುತ್ತದೆಯೇ ಎಂಬುದನ್ನು ಆಲೋಚಿಸಿ ಮುಂದುವರಿಯಬೇಕು. ನಮ್ಮ ಪ್ರತಿಯೊಂದು ತಪ್ಪು ಕಾರ್ಯವೂ ಬೇರೆಯವರ ದುಃಖಕ್ಕೆ ಕಾರಣವಾಗುತ್ತದೆ ಮತ್ತು ಅದರಿಂದ ಇನ್ನಷ್ಟು ದುಃಖ ಹೆಚ್ಚಾಗುತ್ತದೆ. ನೀನು ಮಾಡಬೇಕಾಗಿರುವ ಕೆಲಸ ನಿನಗೆ ಹಾನಿಕಾರಕ ಎಂದು ಅನ್ನಿಸಿದರೆ ಅದನ್ನು ಅಲ್ಲೇ ಕೈಬಿಡು. ಆದರೆ ನೀನು ಕೈಗೆತ್ತಿಕೊಳ್ಳುವ ಕೆಲಸ ಏನು ತೊಂದರೆ ಇಲ್ಲ, ಅದರಿಂದ ನಿನಗೂ ಹಾಗೂ ಬೇರೆಯವರಿಗೆ ಒಳಿತಾಗುತ್ತದೆ ಎಂದು ನಿನಗೆ ಮನವರಿಕೆಯಾದರೆ ಮಾತ್ರ ಅದನ್ನು ನೀನು ಯಾವುದೇ ಕಾರಣಕ್ಕೂ ಕೈಬಿಡಬೇಡ. ಎಲ್ಲರನ್ನೂ ಪ್ರೀತಿಸುವ ಸ್ನೇಹ ಭಾವದ ಗುಣವನ್ನು ಬೆಳೆಸಿಕೋ. ಆಗ ಯಾರಿಗೂ ಕೇಡನ್ನುಂಟು ಮಾಡಲು ಮನಸ್ಸು ಬರುವುದಿಲ್ಲ. ಆಗ ನಿನಗೆ ಯಾರೂ ಶತ್ರುಗಳೇ ಇರುವುದಿಲ್ಲ. ಎಲ್ಲರೂ ಬಗೆ, ದಯೆ, ಕರುಣೆಯ ಭಾವವನ್ನು ಮೈಗೂಡಿಸಿಕೊಂಡರೆ ಬೇರೆಯವರಿಗೆ ತೊಂದರೆಯನ್ನುಂಟು ಮಾಡಲು ಸಾಧ್ಯವಿಲ್ಲ. ಆ ಗುಣವನ್ನು ನೀನು ರೂಢಿಸಿಕೋ. ಬೇರೆಯವರ ಏಳಿಗೆಯನ್ನು ಕಂಡು ಸಂತೋಷ ಪಡುವ ಗುಣವನ್ನು ಬೆಳೆಸಿಕೋ. ಆಗ ನಿನ್ನಲ್ಲಿ ಹೊಟ್ಟೆಕಿಚ್ಚಿನ ಭಾವ ಬರುವುದಿಲ್ಲ. ಇದರಿಂದ ಬೇರೆಯವರಿಗೆ ನಿನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ. ಯಾವಾಗಲೂ ಸಮಾಧಾನದಿಂದಿರುವ ಮನೋಸ್ಥೈರ್ಯವನ್ನು ಬೆಳೆಸಿಕೋ. ಇದರಿಂದ ಯಾವ ಸಂದರ್ಭದಲ್ಲೂ ಕೂಡ ಯಾರ ಬಗ್ಗೆಯೂ ಕೋಪ, ದ್ವೇಷ ಉಂಟಾಗುವುದಿಲ್ಲ. ದೈಹಿಕ ಕಾಮನೆಗಳೆಂದುಂಟಾಗುವ ಒಳಿತು ಕೆಡಕುಗಳ ಬಗ್ಗೆ ಆಲೋಚಿಸು. ಇದರಿಂದ ಅತಿಯಾದ ಕಾಮೋದ್ರೇಕದ ಭಾವನೆಗಳು ಇಲ್ಲವಾಗುತ್ತವೆ. ಇಹದ ಕ್ಷಣಿಕತೆಯ ಬಗ್ಗೆ ಆಲೋಚಿಸು. ಎಲ್ಲವೂ ನಶ್ವರ ಎನಿಸುತ್ತಾ ಹೋಗುತ್ತದೆ. ಬುದ್ಧರ ಮಾತಿನಿಂದ ರಾಹುಲನ ಮನಸ್ಸು ಸಂತೋಷದಿಂದ ತುಂಬಿತು. ಇದುವೇ ಗೌತಮ ಬುದ್ಧರು ತನ್ನ ಮಗ ರಾಹುಲನಿಗೆ ಕೊನೆಯದಾಗಿ ಉಪದೇಶಿಸಿದ ನುಡಿಗಳು. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.